ಗೋಬೆಲ್ಸ್ಗೆ ಹೋಲಿಸಲಾಗುವಂತಹ ಅಮಿತ್ ಮಾಳವಿಯ ಸುಳ್ಳನ್ನ ಸಾಮೂಹಿಕ ವಂಚನೆಯ ಅಸ್ತ್ರವಾಗಿಸ್ತಾ ಇದ್ದಾರೆ. ಮಾಳವಿಯ ನೇತೃತ್ವದ ಬಿಜೆಪಿಯ ಐಟಿ ಸೆಲ್ ನಕಲಿ ಸುದ್ದಿ ಮತ್ತೆ ಎಡಿಟ್ ಮಾಡಲಾದಂತಹ ವಿಡಿಯೋಗಳ ಮೂಲಕ ವ್ಯವಸ್ಥಿತವಾಗಿ ಸಮಾಜದಲ್ಲಿ ವಿಷ ಹರಡ್ತಾ ಇರೋದು ಹೇಗೆ? ಶಾಹೀನ್ ಬಾಗ್ ಥರದ ಹೋರಾಟ ಹಾಗೆ ರೈತ ಪ್ರತಿಭಟನೆಗಳಂಥವುಗಳ ಭಾಗವಾಗಿರೋರನ್ನ ದೇಶದ್ರೋಹಿಗಳು ಅಂತ ಹೇಳೋದಿಕ್ಕೆ ಮಾಳವಿಯ ಯಾಕೆ ಸದಾ ತುದಿಗಾಲ್ ಮೇಲಿರ್ತಾರೆ? ರಾಷ್ಟ್ರೀಯ ದುರಂತವನ್ನ ರಾಜಕೀಯ ಲಾಭಕ್ಕಾಗಿ ಕೋಮು ದ್ವೇಷವಾಗಿಸುವಂತ ಲಜ್ಜಾಹೀನ ಆಟ ನಡೆದಿದೆಯಾ? ಸತ್ಯವನ್ನ ಅಡಗಿಸಿ ಚುನಾವಣೆಗಳನ್ನ ಗೆಲ್ಲುವಂತ ಇಂಥ ಹಸಿ ಸುಳ್ಳಿನ ಪ್ರಚಾರ ನಿಜವಾಗಿನೂ ಮಾಡ್ತಾ ಇರೋದು ಪ್ರಜಾಪ್ರಭುತ್ವದ ಹತ್ಯೆ ಅನ್ನಲ್ವಾ? ಈ ಸುಳ್ಳು ಹಾಗೆ ದ್ವೇಷದ ಒಂದು ವ್ಯವಸ್ಥಿತ ಪ್ರಚಾರ ಯಂತ್ರ ನಮ್ಮ ಇಡೀ ರಾಜಕೀಯ ಹಾಗೆ ಸಾಮಾಜಿಕ ವ್ಯವಸ್ಥೆಯನ್ನು ಹೇಗೆ ನಾಶ ಮಾಡಿ ಹಾಕಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಮಾಲಿಟಿಕ್ಸ್ ಯೂಟ್ಯೂಬ್ ಚಾನೆಲ್ನ ಸಂಪಾದಕ ನೀರಜ್ ಜಾ. ಅವ್ರು ಹೇಳಿರುವಂತಹ ವಾಸ್ತವಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀವಿ. ಇದು ನೀವೆಲ್ಲರೂ ಕೂಡ ತಿಳಿದಿರಲೇಬೇಕಾದಂತಹ ವಾಸ್ತವ, ಹಾಗೆ ಯಾವುದೇ ಮಡಿಲ ಮೀಡಿಯಾ ಯಾವತ್ತೂ ಕೂಡ ಹೇಳಲಾದಂತಹ ವಾಸ್ತವಗಳು ಇವು. ಆದರೆ ಇಂಥ ಹೇಳಲೇಬೇಕಾದಂತಹ ಸತ್ಯಗಳನ್ನು ಹೇಳುವಂತಹ ವಾರ್ತಾ ಭಾರತಿ ಚಾನಲ್ ಅನ್ನ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಹಿಟ್ಲರ್ನ ಮಂತ್ರಿಯೊಬ್ಬ ಇದ್ದ, ಅವನ ಹೆಸರು ಜೋಸೆಫ್ ಗೋಬೆಲ್ಸ್. ಸುಳ್ಳನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ಜನರು ಅದನ್ನೇ ಕಡೆಗೆ ಸತ್ಯ ಅಂತ ನಂಬೋದಕ್ಕೆ ಶುರು ಮಾಡ್ತಾರೆ ಅನ್ನೋದು ಅವನ ಪ್ರತಿಪಾದನೆಯಾಗಿತ್ತು. ಮತ್ತವನು ಅದನ್ನೇ ಮಾಡಿದ. ಇಡೀ ಜಗತ್ತೇ ಬೆಚ್ಚು ಬಿದ್ದಂಥ ಯಹೂದಿಗಳ ನರಮೇಧದಲ್ಲಿ ಅವನ ಸುಳ್ಳಿನ ಪ್ರಚಾರದ ಪಾಲು ಬಹಳ ದೊಡ್ಡದಿತ್ತು. ಭಾರತದಲ್ಲೂ ಸುಳ್ಳು ಹಬ್ಬಿಸುವಂತಹ ದೊಡ್ಡ ಪ್ರಚಾರ ಫ್ಯಾಕ್ಟರಿಗಳೇ ಇವೆ ಈಗ. ಅಂತಹ ಒಂದು ಅತಿ ದೊಡ್ಡ ಫ್ಯಾಕ್ಟರಿಯ ನಾಯಕನ ಹೆಸರು ಅಮಿತ್ ಮಾಳವಿಯ. ಸುಳ್ಳುಗಳನ್ನ ಹರಡೋದ್ರಲ್ಲಿ ಗೋಬೆಲ್ಸ್ ಆಗಿರುವಂತಹ ಮಾಳವಿಯ ಬಿಜೆಪಿ ಐಟಿ ಸೆಲ್ನ ಮುಖ್ಯಸ್ಥರಾಗಿದ್ದಾರೆ. ಈ ಐಟಿ ಸೆಲ್ನ ಕೆಲಸ ಇಲ್ಲಿ ಪ್ರಮುಖವಾಗಿ ಏನೇನೆಲ್ಲ ಅಂತಂದ್ರೆ ಮೋದಿಯನ್ನ ಮಹಾನ್ ಅಂತ ಬಿಂಬಿಸೋದು, ಹಿಂದೂ ಮುಸ್ಲಿಮರ ನಡುವೆ ದ್ವೇಷವನ್ನ ಹಚ್ಚುವಂತ ನೆಪವನ್ನ ಹುಡುಕ್ತಾನೆ ಇರೋದು, ರಾಹುಲ್ ಗಾಂಧಿ ಅವರು ಸೇರಿದಂತೆ ವಿರೋಧ ಪಕ್ಷಗಳ ನಾಯಕರನ್ನ ಹಿಂದೂ ವಿರೋಧಿ ಮತ್ತೆ ರಾಷ್ಟ್ರ ವಿರೋಧಿಗಳು ಅಂತ ಚಿತ್ರಿಸೋದು, ಇನ್ನು ರಾಜಕೀಯ ವಿರೋಧಿಗಳ ಪ್ರತಿಷ್ಠೆಯನ್ನ ಹಾಳು ಮಾಡೋದು, ಪತ್ರಕರ್ತರು ಅಥವಾ ಹೋರಾಟಗಾರರನ್ನ ಬೆದರಿಸಿ ಮೌನಗೊಳಿಸೋದಿಕ್ ನೋಡೋದು. ಇವೆಲ್ಲಾನು ಅಮಿತ್ ಮಾಳವಿಯ ನೇತೃತ್ವದ ಐಟಿ ಸೆಲ್ನ ಮಹಾ ಆಟದ ಭಾಗಗಳಾಗಿವೆ. ಮಾಳವಿಯ ಮೋದಿ ಮತ್ತೆ ಶಾ ಇವರಿಬ್ಬರಿಗೂ ಅತಿ ಹತ್ತಿರದವರು ಅಂತಾನೆ ಹೇಳಲಾಗತ್ತೆ. 2009ರಲ್ಲಿ ಬಿಜೆಪಿಯೊಂದಿಗೆ ಬುದ್ಧಿಜೀವಿಗಳನ್ನ ಸಂಪರ್ಕಿಸೋದಿಕ್ಕೆ ಫ್ರೆಂಡ್ಸ್ ಆಫ್ ಬಿಜೆಪಿ ಅನ್ನುವಂಥ ಒಂದು ವೇದಿಕೆ ಶುರು ಮಾಡೋ ಮೂಲಕ ಅವರು ಮುನ್ನೆಲೆಗೆ ಬಂದರು. 2010ರಲ್ಲಿ ಬಿಜೆಪಿಯ ಖಜಾಂಚಿಯಾಗಿದ್ದಂಥ ಪಿಯೂಷ್ ಗೋಯಲ್ ಮೂಲಕ ಮಾಳವಿಯ ಬಿಜೆಪಿಯ ಉನ್ನತ ನಾಯಕರ ಸಂಪರ್ಕಕ್ಕೆ ಬರ್ತಾರೆ. 2014ರ ಲೋಕಸಭೆ ಚುನಾವಣೆಗಳ ಹೊತ್ತಿನಲ್ಲಿ ಬಿಜೆಪಿಯ ಆಗಿನ ಐಟಿ ಸೆಲ್ನ ಮುಖ್ಯಸ್ಥ ಅರವಿಂದ್ ಗುಪ್ತಾ ಅವರೊಂದಿಗೆ ಕೆಲಸ ಮಾಡೋದಕ್ಕೆ ಮಾಳವಿಯಾಗೆ ಚಾನ್ಸ್ ಸಿಕ್ತು. ಮೋದಿ ಗೆದ್ದು 1 ವರ್ಷದ ತರುವಾಯ ಅರವಿಂದ್ ಗುಪ್ತಾ ಜಾಗದಲ್ಲಿ ಅಮಿತ್ ಮಾಳವಿಯ ಬಂದ್ಬಿಡ್ತಾರೆ. ಈ ರೀತಿ ಅವರು ಬಿಜೆಪಿಯ ಐಟಿ ಸೆಲ್ನ ರಾಷ್ಟ್ರೀಯ ಸಂಚಾಲಕರಾಗೋದ್ರೊಂದಿಗೆ ದೇಶದಲ್ಲಿ ಸುಳ್ಳು, ದ್ವೇಷ ಮತ್ತೆ ವಂಚನೆಯ ಮಹಾ ಸರಣಿನೂ ಶುರುವಾಯಿತು. ಈಗ ಬಿಜೆಪಿ ಮತ್ತೆ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಆರೋಪವನ್ನು ಮಾಡ್ತಾ ಇರುವಾಗಲೂ ಕೂಡ ಮಾಳವಿಯ ಒಂದು ಕೈ ನೋಡೇ ಬಿಡೋಣ ಅಂತ ಅಂದುಕೊಂಡ್ರು. ಬಹಳ ಕಷ್ಟಪಟ್ಟು ಒಂದು ಸುಳ್ಳು ದಾಖಲೆಯನ್ನ ತಂದ್ರು. ಸೋನಿಯಾ ಗಾಂಧಿ ಅವರು 1980ರಲ್ಲಿ ಇಟಾಲಿಯನ್ ಪ್ರಜೆಯಾಗಿದ್ದಾಗ ಮತ್ತೆ ನಂತರ 1983ರಲ್ಲಿ ಅವರು ಭಾರತೀಯ ಪೌರತ್ವವನ್ನು ಪಡೆಯುವಂತಹ ಕೆಲ ತಿಂಗಳುಗಳ ಮೊದಲು ಮತದಾರರ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿದ್ರು ಅಂತ ಮಾಳವಿಯ ಅವರು ಹೇಳ್ಕೊಂಡಿದ್ರು. ಆದ್ರೆ ಅವರ ಈ ಸುಳ್ಳಿನ ಆಟ ಬಯಲಾಗೋದಕ್ಕೆ ಹೆಚ್ಚೊತ್ತು ಹಿಡಿಲಿಲ್ಲ ನೋಡಿ. ಸತ್ಯ ಏನನ್ನೋದನ್ನ ಕೇರಳ ಕಾಂಗ್ರೆಸ್ ಮಾಳವಿಯ ಮುಖಕ್ಕೆ ಹಿಡಿತು. ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನ 1991ರ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 69ರ ಮೂಲಕ ರಚನೆ ಮಾಡಲಾಯಿತು. 1980ರಲ್ಲಿ ದೆಹಲಿ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ನಿಮ್ಮ ಪ್ರಧಾನಿ ಮೋದಿ ಅವರಿಂದ ಉತ್ತಮ ಸಲಹೆಗಳನ್ನ ಪಡೀರಿ ಅಂತ ಕೇರಳ ಕಾಂಗ್ರೆಸ್ ಅವರನ್ನ ತಿವಿತ್ತು. ಅಮಿತ್ ಮಾಳವಿಯ ಶೇರ್ ಮಾಡಿದಂತ 1980ರದ್ದು ಅಂತ ತೋರಿಸಲಾದಂತ ಆ ಒಂದು ದಾಖಲೆಯಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಂತ ಬರೆದಿತ್ತು. ಆದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದೇನೆ 1992ರಲ್ಲಿ. ಈ ರೀತಿ ನಕಲಿ ದಾಖಲೆಯನ್ನ ತೋರಿಸೋದು BNS ಸೆಕ್ಷನ್ 336(3)ರ ಪ್ರಕಾರ 7 ವರ್ಷ ಜೈಲ್ ಶಿಕ್ಷೆ ಕಾರಣ ಆಗುತ್ತೆ ಅಂತ ತೃಣಮೂಲ ಸಂಸದ ಸಾಕೇತ್ ಗೋಖಲೆ ಕೂಡ ಕುಟುಕಿದ್ರು. ಇಷ್ಟು ದೊಡ್ಡ ಅವಮಾನದ ನಂತರ ಕೂಡ ಅಮಿತ್ ಮಾಳವಿಗೆ ಅದೇನು ಅನ್ಸೋದೇ ಇಲ್ಲಪ್ಪ. ಅವ್ರ ಉದ್ದೇಶನೇ ಸುಳ್ಳನ್ನ ಅದು ಸುಳ್ಳಂತ ಯಾರೋ ಹೇಳೋ ಮೊದಲೇನೆ ಅದೇ ಸತ್ಯ ಅಂತ ನಂಬಿಸಿ ಲಕ್ಷ ಜನರಿಗೆ ಮುಟ್ಟಿಸ್ಬಿಡೋದಾಗಿದೆ. ಸತ್ಯ ಹಾಗೆ ತಾರ್ಕಿಕತೆಗೂ ಹಾಗೆ ಈ ಮಾಳವಿಯಾಗೂ ದೂರದ ಸಂಬಂಧ ಕೂಡ ಇಲ್ಲ.
ಅವ್ರದ್ದು ಏನಿದ್ರು ಬರೀ ಹಸಿ ಹಸಿ ಸುಳ್ಳು, ಅದಕ್ಕೆ ಅಸಹಿಷ್ಣುತೆ ಹಾಗೆ ದ್ವೇಷದ ಮಸಾಲೆಯನ್ನು ಹಾಕೋದು, ಜೊತೆಗೆ ಸ್ವಲ್ಪ ದೇಶಭಕ್ತಿಯ ಹುಸಿ ಮೇಕಪ್. ಅವರು ಸತ್ಯಗಳನ್ನು ತಿರುಚಿ ಬಿಜೆಪಿಗೆ ಅನುಕೂಲಕರವಾಗಿ ಗೊಂದಲ ಸೃಷ್ಟಿಸುವಂತ ಒಂದು ಕೆಲಸ ಮಾಡ್ತಾರೆ. ಅದಕ್ಕಾಗಿ ಅವರು ರಾಷ್ಟ್ರೀಯ ಭದ್ರತೆಯನ್ನ ಬೇಕಾದರೂ ಕೂಡ ಪಣಕ್ಕಿಟ್ಟು ಬಿಡ್ತಾರೆ. ಏಪ್ರಿಲ್ 27ರಂದು ಪಹಲ್ಗಾಮ್ ದಾಳಿ ನಡೀತು. 26 ಭಾರತೀಯರು ಪ್ರಾಣವನ್ನ ಕಳೆದುಕೊಂಡ್ರು. ದೇಶದಲ್ಲಿ ಕೋಪದ ವಾತಾವರಣ ಇತ್ತು. ಅದರ ಹೊರತಾಗಿಯೂ ಕೂಡ ಮಾಳ್ವಿಯಾ ಈತನ ಕೊಳಕು ರಾಜಕೀಯವನ್ನ ಮಾಡೋದನ್ನ ಬಿಡ್ಲಿಲ್ಲ. ಅವರಿಗೆ ಭಯೋತ್ಪಾದಕ ಘಟನೆಯ ಬಗ್ಗೆ ಕೋಪ ಇರಲಿಲ್ಲ, ಹತ್ಯೆಗಳ ಬಗ್ಗೆ ದುಃಖ ಇರಲಿಲ್ಲ. ಅವರು ವಿಪತ್ತಿನ ಹೊತ್ತಿನಲ್ಲೂ ಕೂಡ ತಮ್ಮ ರಾಜಕೀಯ ಆಟವನ್ನ ಶುರು ಮಾಡಿದ್ರು. ಅರ್ಣಬ್ ಗೋಸ್ವಾಮಿ ಮೇ 15ರಂದು ಕಾಂಗ್ರೆಸ್ ಟರ್ಕಿಯಲ್ಲಿ ಕಚೇರಿಯನ್ನ ಹೊಂದಿದೆ ಅಂತ ಹೇಳ್ತಾ ಇಸ್ತಾನ್ಬುಲ್ ಕಾಂಗ್ರೆಸ್ ಕೇಂದ್ರದ ಚಿತ್ರವನ್ನ ತೋರಿಸಿದ್ರು. ಇದನ್ನೇ ಮೇ 17ರಂದು ಮಾಳ್ವಿಯಾ ಅವರು ಶೇರ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಉತ್ತರಿಸಲಿ ಅಂತ ಹೇಳ್ತಾರೆ. ಟರ್ಕಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಂಥದ್ದೊಂದು ಕಚೇರಿನೇ ಇರಲಿಲ್ಲ ಅಲ್ಲಿ. ಇದು ಹಸಿ ಸುಳ್ಳಾಗಿತ್ತು. ಮಾಳ್ವಿಯಾ ಮತ್ತೆ ಅರ್ಣಬ್ ವಿರುದ್ಧ ಕಾಂಗ್ರೆಸ್ ಎಫ್ಐಆರ್ ಅನ್ನ ದಾಖಲು ಮಾಡಿತು. ಅರ್ಣಬ್ ಅವರ ಚಾನೆಲ್ ಕ್ಷಮೆ ಯಾಚಿಸಿತು. ಆದ್ರೆ ಈ ಭಂಡ ಮಾಳ್ವಿಯಾ ಇನ್ನೂ ಕೂಡ ಅದೇ ಸುಳ್ಳನ್ನ ಹಿಡಿದುಕೊಂಡೇ ಕೂತಿದ್ದಾರೆ. ಅವರು ಎಫ್ಐಆರ್ ಬಗ್ಗೆ ಎಲ್ಲ ಹೆದರೋದಿಲ್ಲ. ಯಾಕಂತಂದ್ರೆ ವಕೀಲರ ದೊಡ್ಡ ತಂಡ ಮತ್ತೆ ಇಡೀ ಮೋದಿ ಸರ್ಕಾರ ಅವ್ರ ಜೊತೆಗೇನೆ ಇದೆ. ದಿಲ್ಲಿಯಲ್ಲಿ ಕೂತ್ಕೊಂಡಿರುವಂತಹ ಮಾಳ್ವಿಯಾರನ್ನ ಅಲ್ಲಿನ ಪೊಲೀಸರು ಮುಟ್ಟೋದಿಕ್ ಸಾಧ್ಯ ಇದೆಯಾ? ಬದಲಿಗೆ ಅವರು ಬೇರೆ ರಾಜ್ಯದ ಪೊಲೀಸರು ಬಂದು ಬಂಧಿಸಿದಂತೆ ಮಾಳ್ವಿಯಾಗೆ ರಕ್ಷಣೆಯನ್ನು ಕೊಡ್ತಾರೆ. ಮಾರ್ಚ್ 14, 2024ರಂದು ಮಾಳ್ವಿಯಾ ರಾಹುಲ್ ಗಾಂಧಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನ ಹಂಚಿಕೊಳ್ತಾರೆ. ಮಹಾರಾಷ್ಟ್ರದಲ್ಲಿ ನಡೆದಂತ ಇಂಡಿಯಾ ಒಕ್ಕೂಟದ ಕಾರ್ಯಕ್ರಮ ಅದು. ಅದರಲ್ಲಿ ರಾಹುಲ್ ಗಾಂಧಿ ಅವರು ವಿಠ್ಠಲನ ಒಂದು ವಿಗ್ರಹವನ್ನ ಸ್ವೀಕರಿಸೋದಕ್ಕೆ ನಿರಾಕರಿಸ್ತಾ ಇರೋದನ್ನ ತೋರಿಸಲಾಗುತ್ತೆ. ಆದ್ರೆ ಈ ಒಂದು ವಿಡಿಯೋ ಪರಿಶೀಲಿಸಿದಾಗ ಮಾಳ್ವಿಯಾ ದುಷ್ಕೃತ್ಯ ಇಲ್ಲಿ ಮತ್ತೆ ಬಯಲಾಗುತ್ತೆ. ಮಾಳ್ವಿಯಾ ಹಾಕದಂತ ಆ ಒಂದು ವಿಡಿಯೋವನ್ನ ಎಡಿಟ್ ಮಾಡಲಾದಂತ ವಿಡಿಯೋ ಆಗಿದೆ. ಈ ಇಡೀ ವಿಡಿಯೋವನ್ನ ನೋಡುವಾಗ ರಾಹುಲ್ ಗಾಂಧಿ ಅವರು ಆ ಒಂದು ವಿಠ್ಠಲನ ವಿಗ್ರಹವನ್ನ ಬಹಳ ಗೌರವದಿಂದ ಸ್ವೀಕರಿಸ್ತಾರೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಮಾಳ್ವಿಯಾ ಮಾಡುವಂತ ಈ ದುಷ್ಟ ಕೆಲಸನೇ ಇಂಥದ್ದು ನೋಡಿ. ಸತ್ಯಗಳನ್ನ ತಿರುಚೋದು ಮತ್ತೆ ಬಿಜೆಪಿ ಪರ ನಿರೂಪಣೆಯನ್ನ ಮುಂದೆ ತರೋದು, ಜನರನ್ನ ದಾರಿ ತಪ್ಪಿಸಬೇಕು, ಅವರನ್ನ ಮೂರ್ಖರನ್ನಾಗಿ ಮಾಡಬೇಕು, ಮತ್ತೆ ಬಿಜೆಪಿಗೆ ಮತಗಳನ್ನ ಗಳಿಸೋದಕ್ಕೆ ಪ್ರಯತ್ನಿಸಬೇಕು. ಇನ್ನು 28 ನವೆಂಬರ್ 2020ರಂದು ರೈತರ ಪ್ರತಿಭಟನೆ ನಡೀತಾ ಇತ್ತು. ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು. ಅಲ್ಲಿ ಲಾಠಿ ಚಾರ್ಜ್ನ ಫೋಟೋಗಳು ಮತ್ತೆ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದವು. ರಾಹುಲ್ ಗಾಂಧಿ ಅವರು ಆ ಒಂದು ಫೋಟೋವನ್ನು ಹಂಚಿಕೊಂಡು ಇದು ತುಂಬಾ ದುಃಖಕರ ಅಂತ ಬರೀತಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಮಾಳ್ವಿಯಾ ರಾಹುಲ್ ಗಾಂಧಿ ಅವರನ್ನ ಅತ್ಯಂತ ಕುಖ್ಯಾತ ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಶೇರ್ ಮಾಡಿದ್ದು ನಕಲಿ ಫೋಟೋ ಅನ್ನುವಂತೆ ಒಂದು ಅಪಪ್ರಚಾರವನ್ನ ಮಾಡಿದ್ರು. ಫೋಟೋಗಳು ಮತ್ತೆ ವಿಡಿಯೋಗಳ ಕೊಲಾಜ್ ಅನ್ನ ಹಂಚಿಕೊಂಡ್ರು. ಈ ಫೋಟೋ ತೆಗೆದಂಥ PTI ಫೋಟೋ ಜರ್ನಲಿಸ್ಟ್ ರವಿ ಚೌಧರಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದಾಗ ಮಾಳ್ವಿಯಾ ರಹಸ್ಯ ಇಲ್ಲೂ ಕೂಡ ಬಹಿರಂಗ ಆಗಿತ್ತು. ಇನ್ನು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ ಮತ್ತೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಸರಿಯಾಗಿದೆ ಅಂತ ರವಿ ಚೌಧರಿ ಅವರು ಹೇಳಿದರು. ಮತ್ತೆ ಫೋಟೋದಿಂದಲೂ ಕೂಡ ಅದು ಸ್ಪಷ್ಟ ಆಗಿತ್ತು. ಅದೇ ರೀತಿ ಜನವರಿ 15, 2020ರಂದು ಶಾಹೀನ್ ಬಾಗ್ನಲ್ಲಿ CAA ಮತ್ತೆ NRC ವಿರುದ್ಧದ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಮಾಳ್ವಿಯಾ ವಿಡಿಯೋವನ್ನು ಹಂಚಿಕೊಂಡು ಪ್ರತಿಭಟನೆಗೆ ಹಣವನ್ನ ನೀಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ರು. बैठी 500 रुपए ले रही है लेडीज जो बैठी है वहाँ पे काली गंज में पैसे बढ़ रहे हैं उनके पैसे 500 रुपए ले रही है लेडीज 500 700 जैसे बच्चों का शिफ्ट चेंज होती है इनकी 12 से इतना इनका टाइम रहेगा मतलब बंदे कंप्लीट होने चाहिए मतलब कम नहीं होने चाहिए. ಮಾಳ್ವಿಯಾ ಟ್ವೀಟ್ ಬಗ್ಗೆ ಸುದ್ದಿ ವಾಹಿನಿಗಳಲ್ಲಿ ತೀವ್ರ ಚರ್ಚೆಗಳು ಕೂಡ ನಡೆದವು. ಪ್ರತಿಭಟನೆಯ ಬಗ್ಗೆ ಪ್ರಶ್ನೆಗಳನ್ನ ಎತ್ತಲಾಯಿತು ಮತ್ತೆ ಮುಸ್ಲಿಮರ ವಿರುದ್ಧ ನಿರೂಪಣೆಗೆ ಪ್ರಯತ್ನಿಸಲಾಯಿತು. ಆದ್ರೆ ಆಲ್ಟ್ ನ್ಯೂಸ್ ಮತ್ತೆ ನ್ಯೂಸ್ ಲಾಂಡ್ರಿ ಈ ವಿಡಿಯೋದ ಫ್ಯಾಕ್ಟ್ ಚೆಕ್ ಅನ್ನ ಮಾಡಿದಾಗ ಸತ್ಯ ಹೊರಗೆ ಬಂತು. ವಿಡಿಯೋವನ್ನ ಶಾಹೀನ್ ಬಾಗ್ನಿಂದ 8 ಕಿಲೋಮೀಟರ್ ದೂರದಲ್ಲಿ ಚಿತ್ರೀಕರಣ ಮಾಡಿರೋದು ಕಂಡು ಬಂತು. ಮಾಳ್ವಿಯಾ ಆರೋಪ ಸಂಪೂರ್ಣ ಸುಳ್ಳು ಅನ್ನೋದು ಇಲ್ಲೂ ಕೂಡ ಗೊತ್ತಾಯಿತು. ಅದಾದ 2 ದಿನಗಳ ನಂತರ ಶಾಹೀನ್ ಬಾಗ್ನಲ್ಲಿ ವೃದ್ಧರೊಬ್ಬರು ಊಟ ಮಾಡ್ತಾ ಇರುವಂತ ಒಂದು ಫೋಟೋವನ್ನು ಹಂಚಿಕೊಂಡಂತ ಮಾಳ್ವಿಯಾ ಶಾಹೀನ್ ಬಾಗ್ನಲ್ಲಿ ಬಿರಿಯಾನಿನ ವಿತರಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಅದೇ ರೀತಿ ಡಿಸೆಂಬರ್ 28, 2019ರಂದು ಲಕ್ನೋದ ಘಂಟಾಘರ್ನಲ್ಲಿ CAA NRC ವಿರೋಧಿಸುವಂತ ಪ್ರತಿಭಟನಾಕಾರರ ಫೋಟೋವನ್ನ ಮಾಳ್ವಿಯಾ ಹಂಚಿಕೊಳ್ತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗಳನ್ನ ಕೂಗ್ಲಾಗ್ತಾ ಇದೆ ಅಂತ ಅವರಲ್ಲಿ ಹೇಳ್ಕೊಂಡ್ರು. ಆದ್ರೆ ಅಲ್ಲೂ ಕೂಡ ಮಾಳ್ವಿಯಾ ಸುಳ್ಳು ಬಯಲಾಯಿತು. ಪ್ರತಿಭಟನಾಕಾರರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳನ್ನ ಕೂಗಲಿಲ್ಲ, ಬದಲಾಗಿ ಕಾಶಿಫ್ ಸಾಹೇಬ್ ಜಿಂದಾಬಾದ್ ಅನ್ನುವಂಥ ಒಂದು ಘೋಷಣೆಯನ್ನ ಕೂಗಿದ್ರು. ಕಾಶಿಫ್ AIMIM ಲಕ್ನೋದ ಮುಖ್ಯಸ್ಥರು. ಇನ್ನು ಡಿಸೆಂಬರ್ 16, 2019ರಂದು ಮಾಳ್ವಿಯಾ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ವಿಡಿಯೋ ವೈರಲ್ ಮಾಡ್ತಾರೆ. ಅದರಲ್ಲಿ ಹಿಂದೂಗಳ ವಿರುದ್ಧ ಘೋಷಣೆಯನ್ನ ಕೂಗಲಾಗ್ತಾ ಇದೆ ಅಂತ ಆರೋಪ ಮಾಡಲಾಯಿತು. ಆದ್ರೆ ಇಲ್ಲಿಯೂ ಕೂಡ ಮಾಳ್ವಿಯಾ ವಂಚನೆ ಬಯಲಾಯಿತು. ವಿಡಿಯೋ ಎಡಿಟ್ ಮಾಡಿದ್ದಾಗಿತ್ತು ಅದು.
ವಿದ್ಯಾರ್ಥಿಗಳು ಹಿಂದುತ್ವ, ಸಾವರ್ಕರ್, ಬಿಜೆಪಿ, ಬ್ರಾಹ್ಮಣತ್ವ ಮತ್ತೆ ಜಾತಿವಾದದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ರು. ನವೆಂಬರ್ 2017ರಲ್ಲಿ ಮಾಳ್ವಿಯಾ ಪಂಡಿತ್ ನೆಹರು ಅವರ ಅವಹೇಳನ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ನೆಹರು ಅವರು ಹಲವಾರು ಮಹಿಳೆಯರೊಂದಿಗಿರುವಂತಹ ಫೋಟೋಗಳ ಕ್ಲಿಪ್ಗಳನ್ನು ಹಂಚಿಕೊಂಡ್ರು. ಆದರೆ ಹೆಚ್ಚಿನ ಫೋಟೋಗಳಲ್ಲಿ ನೆಹರು ಅವರು ತಮ್ಮ ಸಹೋದರಿ ಅಥವಾ ಸೊಸೆಯೊಂದಿಗೆ ಅಥವಾ ಜಾಕ್ವೆಲಿನ್ ಕೆನಡಿ ಅಂತಹ ಪ್ರಸಿದ್ಧ ವ್ಯಕ್ತಿಗಳೊಂದಿಗಿದ್ರು. ಈ ಫೋಟೋ ವೈರಲ್ ಆಗಿತ್ತು. ಆದರೆ ಜನರು ಸತ್ಯವನ್ನ ತಿಳಿದಾಗ ಮಾಳ್ವಿಯಾ ಈ ಒಂದು ಟ್ವೀಟ್ ಅನ್ನು ಅಳಿಸಿ ಓಡ್ ಹೋಗಬೇಕಾಯಿತು. ನವೆಂಬರ್ 27, 2018ರಂದು ಮಾಳ್ವಿಯಾ ಮನಮೋಹನ್ ಸಿಂಗ್ ಅವರ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಸರ್ಕಾರಗಳು ತುಂಬಾನೇ ಒಳ್ಳೆಯದಾಗಿವೆ ಅಂತ ಮನಮೋಹನ್ ಸಿಂಗ್ ಅವರು ಹೇಳೋದನ್ನ ನಾವಿಲ್ಲಿ ಕೇಳಬಹುದು. Madhya Pradesh, the governments of Chhattisgarh were very good. ಈ ಕ್ಲಿಪ್ ನೋಡಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಮ್ಮ ಕಾಲದ ಬಿಜೆಪಿ ಸರ್ಕಾರಗಳನ್ನ ಹೊಗಳ್ತಾ ಇದ್ದಾರೆ ಅನ್ನೋ ಹಾಗೆ ಅನ್ಸುತ್ತೆ. ಆದ್ರೆ ಈ ವಿಡಿಯೋ ಕೂಡ ಎಡಿಟ್ ಮಾಡಿದ್ದಾಗಿತ್ತು. ಇಲ್ಲಿ ವಾಸ್ತವವಾಗಿ ಮನಮೋಹನ್ ಸಿಂಗ್ ಅವರು ಮಧ್ಯಪ್ರದೇಶ ಮತ್ತೆ ಛತ್ತೀಸ್ಗಢ ಸರ್ಕಾರಗಳೊಂದಿಗಿನ ನನ್ನ ಸಂಬಂಧಗಳು ತುಂಬಾನೇ ಉತ್ತಮವಾಗಿವೆ ಅಂತ ಹೇಳ್ಕೊಂಡ್ರು. ಮಾಳ್ವಿಯಾ ನವೆಂಬರ್ 2017ರಲ್ಲಿ ಇಲ್ಲಿ ಮತ್ತೊಂದು ನಕಲಿ ಹೇಳಿಕೆಯನ್ನ ನೀಡಿದ್ರು. ಗುಜರಾತ್ನ ಸೋಮನಾಥ್ ದೇವಾಲಯದ ರಿಜಿಸ್ಟರ್ನಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮನ್ನ ಹಿಂದೂಯೇತರ ಅಂತ ಉಲ್ಲೇಖಿಸಿದ್ದಾಗಿ ಹೇಳಲಾಯಿತು. ಆದರೆ ಅದರ ಕೈ ಬರಹವನ್ನು ವಿಶ್ಲೇಷಿಸಿದಾಗ ಇದು ಕೂಡ ಸುಳ್ಳು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂತು. ನವೆಂಬರ್ 2017ರಲ್ಲಿನೇ ಮಾಳ್ವಿಯಾ ರಾಹುಲ್ ಗಾಂಧಿ ಅವರ ವಿಡಿಯೋವನ್ನ ಪೋಸ್ಟ್ ಮಾಡಿದ್ರು. ಆ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಕಡೆಯಿಂದ ಆಲೂಗಡ್ಡೆಯನ್ನ ಹಾಕಿದ್ರೆ ಇನ್ನೊಂದು ಕಡೆಯಿಂದ ಚಿನ್ನ ಹೊರಬರುವಂತ ಒಂದು ಯಂತ್ರವನ್ನ ನಾವು ತರ್ತೀವಿ ಅಂತ ಹೇಳ್ತಾ ಇರೋದಿದೆ. इस साइड से आलू घुसेगा, उस साइड से सोना निकलेगा. इस साइड से आलू डालो, उस साइड से सोना निकालो. ಮಾಳ್ವಿಯಾ ಅವರು ಹಾಕಿದಂತ ಈ ಒಂದು ವಿಡಿಯೋ ಕೂಡ ಎಡಿಟ್ ಮಾಡಿದ್ದು. ಈ ವಿಡಿಯೋ ವೈರಲ್ ಆಗಿ ರಾಹುಲ್ ಗಾಂಧಿ ಅವರ ಇಮೇಜ್ಗೆ ಸಾಕಷ್ಟು ಹಾನಿ ಉಂಟಾಯಿತು. ಇನ್ನು ಮಾಳ್ವಿಯಾ ವೈರಲ್ ಮಾಡಿದಂತ ಆ ರಾಹುಲ್ ಗಾಂಧಿ ಅವರ ಈ ಎಡಿಟೆಡ್ ವಿಡಿಯೋ 2017 ನವೆಂಬರ್ 12ರದಾಗಿತ್ತು. ಗುಜರಾತ್ನ ಪಠಾನ್ನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡ್ತಾ ಇದ್ರು. ಮೋದಿಯ ಭರವಸೆಯನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ಅವರು ಈ ಕಡೆಯಿಂದ ಆಲೂಗಡ್ಡೆಯನ್ನ ಹಾಕಿ ಇನ್ನೊಂದು ಕಡೆಯಿಂದ ಚಿನ್ನವನ್ನ ತೆಗಿರಿ, ಇವು ನನ್ನ ಮಾತುಗಳಲ್ಲ, ಇವು ನರೇಂದ್ರ ಮೋದಿ ಅವರ ಮಾತುಗಳು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಆದ್ರೆ ಜನರು ಮಾಳ್ವಿಯಾ ಅಪ್ಲೋಡ್ ಮಾಡಿದಂಥ ಆ ಒಂದು ವಿಡಿಯೋನ ನಿಜ ಅಂತ ಬಹಳ ಸಮಯದವರೆಗೆ ನಂಬಿಬಿಟ್ರು. ಆಗಸ್ಟ್ 2017ರಲ್ಲಿ ಮಾಳ್ವಿಯಾ ರಾಹುಲ್ ಗಾಂಧಿ ಅವರನ್ನ ಅತ್ಯಾಚಾರಿ ಗುರ್ಮಿತ್ ಸಿಂಗ್ ಜೊತೆಗೆ ಜೋಡಿಸೋದಕ್ಕೆ ಪ್ರಯತ್ನ ಪಟ್ಟರು. ರಾಹುಲ್ ಗಾಂಧಿ ಅವರು 2017 ಜನವರಿಯಲ್ಲಿ ಬೆಂಬಲವನ್ನ ಪಡೆಯೋದಕ್ಕೆ ಡೇರಾ ಸಚ್ಚ ಸೌದಾಗ ಹೋಗಿದ್ರು ಅಂತ ಮಾಳ್ವಿಯಾ ಹೇಳ್ಕೊಂಡಿದ್ರು. ಅದು ಕೂಡ ಮಾಳ್ವಿಯಾ ಕಟ್ಟಿದಂತ ಒಂದು ಸುಳ್ಳು ಅನ್ನೋದು ಆಮೇಲೆ ಬಯಲಾಯಿತು. ಈಗ ಅದೇ ಅತ್ಯಾಚಾರಿ ಕೊಲೆ ಅಪರಾಧಿ ಗುರ್ಮಿತ್ ಸಿಂಗ್ ನನ್ನ ಬಿಜೆಪಿ ಬೆಂಬಲಿಸ್ತಾ ಇದೆ. ಜೈಲ್ ಶಿಕ್ಷೆ ಆಗಿರುವಂತಹ ಆತನಿಗೆ ಪದೇ ಪದೇ ಪೆರೋಲ್ ಮೇಲೆ ಬಿಡುಗಡೆ ಮಾಡಲಾಗ್ತಾ ಇದೆ. ನೋಟ್ ಬ್ಯಾನ್ ಸಮಯದಲ್ಲಿ ಬಿಜೆಪಿಯನ್ನ ಬಹಳಷ್ಟು ಟೀಕೆ ಮಾಡಲಾಯಿತು. ಅನೇಕ ಅರ್ಥಶಾಸ್ತ್ರಜ್ಞರೇ ಅದನ್ನ ಟೀಕೆ ಮಾಡ್ತಾ ಇದ್ರು. ಆಗ ಮಾಳ್ವಿಯಾ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಯಾನವನ್ನ ನಡೆಸಿದ್ರು. 2017 ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ವಿಜೇತ ರಿಚರ್ಡ್ ಥೇಲರ್ ಮೋದಿ ಅವರ ನೋಟ್ ರದ್ದತಿಯ ನಿರ್ಧಾರವನ್ನ ಶ್ಲಾಘಿಸಿದ್ದಾರೆ ಅಂತ ಮಾಳ್ವಿಯಾ ಅವರು ಹೇಳಿದ್ರು. ಆದ್ರೆ ಮಾಳ್ವಿಯಾ ಥೇಲರ್ ಅವರ ಸಂಪೂರ್ಣ ಪ್ರತಿಕ್ರಿಯೆಯನ್ನು ಹಂಚಿಕೊಳ್ಳಿಲ್ಲ. ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕೆಲ ಭಾಗವನ್ನಷ್ಟೇ ಅಲ್ಲಿ ತೋರಿಸೋ ಮೂಲಕ ಮಾಳ್ವಿಯಾ ಜನರನ್ನ ಗೊಂದಲಗೊಳಿಸಿದ್ರು. ಇನ್ನು ಈ ಮಾಳ್ವಿಯಾರನ್ನ 2021 ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿನ ಪ್ರಚಾರದ ಸಹ ಉಸ್ತುವಾರಿಯಾಗಿ ನೇಮಿಸಲಾಗಿತ್ತು. ಆಗ ಮತ್ತು ಆಮೇಲೆ ಮತ್ತೆ ಇವತ್ತಿನವರೆಗೂ ಮಾಳ್ವಿಯಾ ನೇತೃತ್ವದ ಬಿಜೆಪಿ ಐಟಿ ಸೆಲ್ ಮಮತಾ ಬ್ಯಾನರ್ಜಿ ಬಗ್ಗೆ, ಪಶ್ಚಿಮ ಬಂಗಾಳದ ಬಗ್ಗೆ ಹರಡಿರುವಂತಹ ಸುಳ್ಳುಗಳಿಗೆ ಲೆಕ್ಕನೇ ಇಲ್ಲ. ಪ್ರತಿಯೊಂದನ್ನು ಕೂಡ ಹಿಂದೂ ಮುಸ್ಲಿಂ ಮಾಡಿ ತೋರಿಸುವಂತಹ ಒಂದು ದುಷ್ಟ ಕಲೆಯಲ್ಲಿ ನಿಪುಣ ಈ ಮಾಳ್ವಿಯಾ. ಮುಸ್ಲಿಮರ ವಿರುದ್ಧ ಈ ಸಮಾಜದಲ್ಲಿ ಸುಳ್ಳು ಹಾಗೆ ದ್ವೇಷವನ್ನು ಹರಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದಂತಹ ಬಿಜೆಪಿಯ ನಾಯಕ ಈ ಮಾಳ್ವಿಯಾ. ಅದು ಕೋವಿಡ್ ಸಂದರ್ಭ ಇರಬಹುದು ಅಥವಾ ಕಳೆದ 11-12 ವರ್ಷಗಳಲ್ಲಿ ಇನ್ನು ನೂರಾರು ಘಟನೆಗಳು, ವಿಷಯಗಳು ಇರಬಹುದು. ಪ್ರತಿಯೊಂದರಲ್ಲೂ ಕೂಡ ಸುಳ್ಳುಗಳ ಮೂಲಕನೇ ಮುಸ್ಲಿಮರನ್ನ ವಿಲನ್ಗಳಂತೆ, ದೇಶದ್ರೋಹಿಗಳಂತೆ ಹಾಗೆ ದುಷ್ಟರ ಹಾಗೆ ಚಿತ್ರಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಈ ಅಮಿತ್ ಮಾಳ್ವಿಯಾ. ಈ ಅಮಿತ್ ಮಾಳ್ವಿಯಾನಂತೆಯೇ ಕೆಲಸ ಮಾಡೋರು ಇಲ್ಲಿ ವಿವಿಧ ರಾಜ್ಯಗಳಲ್ಲಿದ್ದಾರೆ. ಮಹೇಶ್ ವಿಕ್ರಮ್ ಶೆಟ್ಟಿ ಅಂಥದೇ ಸುಳ್ಳು ಮತ್ತೆ ದ್ವೇಷ ಹರಡುವಂತಹ ಒಂದು ಕೆಲಸವನ್ನ ಪೋಸ್ಟ್ ಕಾರ್ಡ್ ಹಾಗೆ ಇನ್ನು ಏನೇನೋ ಹೆಸರಲ್ಲಿ ಕರ್ನಾಟಕದಲ್ಲಿ ಹಲವು ವರ್ಷಗಳ ಕಾಲ ಮಾಡಿದವರು ಮತ್ತೆ ಈಗಲೂ ಮಾಡ್ತಾ ಇದ್ದಾರೆ. ಈ ರೀತಿ ಮಾಳ್ವಿಯಾ ಅವರ ಸುಳ್ಳುಗಳು, ವಂಚನೆ ಮತ್ತೆ ಶೋಷಣೆಗಳ ಪಟ್ಟಿ ಬಹಳ ಉದ್ದವಾಗಿದೆ. ಮಾಳ್ವಿಯಾ ನೇತೃತ್ವದ ಐಟಿ ಸೆಲ್ ಮಾಡಿರುವಂತಹ ಈ ಒಂದು ವ್ಯವಸ್ಥಿತ ಅಪಪ್ರಚಾರದಿಂದಾಗಿ ಬಿಜೆಪಿಗೆ ಭಾರಿ ದೊಡ್ಡ ರಾಜಕೀಯ ಲಾಭ ಆಗಿದೆ. ಆದರೆ ಇಲ್ಲಿ ದುಃಖದ ವಿಷಯ ಏನು ಅಂತ ಅಂದ್ರೆ, ಭಾರತದ ಸಮಾಜಕ್ಕೆ, ಇಲ್ಲಿನ ಸಹಬಾಳ್ವೆಯ ವಾತಾವರಣಕ್ಕೆ, ವಿವಿಧ ಧರ್ಮಗಳ ಜನರ ನಡುವಿನ ಪರಸ್ಪರ ಪ್ರೀತಿ ವಿಶ್ವಾಸಕ್ಕೆ ಈ ಮಾಳ್ವಿಯಾ ತಂಡದ ಕೆಲಸದಿಂದಾಗಿ ಬಹಳ ದೊಡ್ಡ ನಷ್ಟ ಆಗಿದೆ. ಇವತ್ತು ಬಿಜೆಪಿ ಗೆಲ್ಲಬಹುದು ಅಥವಾ ನಾಳೆ ಇನ್ನೊಂದು ಪಕ್ಷ ಗೆಲ್ಲಬಹುದು, ಅದು ಮುಖ್ಯ ಅಲ್ಲ ಇಲ್ಲಿ.
ಆದರೆ ನೇರವಾಗಿ ರಾಜಕೀಯವನ್ನ ಮಾಡದೆ ಬರೀ ಸುಳ್ಳು ಹಾಗೆ ದ್ವೇಷದ ಮೂಲಕ ಅಮಾಯಕ ನಾಗರಿಕರ ಬ್ರೈನ್ ವಾಶ್ ಮಾಡಿ ಅವರನ್ನ ಪರಸ್ಪರ ದ್ವೇಷಿಸುವಂತೆ ಮಾಡಿದಂಥ ಈ ಮಾಳವಿಯ ಈ ದೇಶಕ್ಕೆ, ಇಲ್ಲಿನ ಸಂವಿಧಾನಕ್ಕೆ, ಇಲ್ಲಿನ ಜನರಿಗೆ ಬಹುದೊಡ್ಡ ದ್ರೋಹ ಎಸಗಿದ್ದಾರೆ. ಬಿಜೆಪಿ ರಾಜಕೀಯ ಉತ್ತುಂಗಕ್ಕೇರುವಲ್ಲಿ ತನ್ನ ದೊಡ್ಡ ಪಾತ್ರವಿದೆ ಅಂತ ಅಮಿತ್ ಮಾಳವಿಯ ಬಹಳ ಹೆಮ್ಮೆಯನ್ನು ಪಟ್ಕೊಳ್ಬಹುದು. ಆದ್ರೆ ಅದು ಎಷ್ಟೋ ಹಿಂದೂ ಮುಸ್ಲಿಮರು ತಮ್ಮ ಜೀವ ಬಲಿದಾನವನ್ನ ನೀಡಿ ಕಟ್ಟಿದಂಥ ಈ ದೇಶದಲ್ಲಿ ಇವತ್ತು ಪರಸ್ಪರ ಅಸಹಿಷ್ಣುತೆ, ಅನುಮಾನ, ಮತೀಯ ಹಿಂಸೆ ಈ ಪರಿ ಹೆಚ್ಚಾಗಿರೋದಕ್ಕೂ ಕೂಡ ತಾನೇ ನಿರ್ಣಾಯಕ ಕೊಡುಗೆಯನ್ನ ನೀಡಿದ್ದೀನಿ ಅಂತ ಈ ವ್ಯಕ್ತಿ ತಲೆ ತಗ್ಗಿಸಬೇಕಾಗಿದೆ. ವೀಕ್ಷಕರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.